ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಭಕ್ತಾದಿಗಳಿಗೆ ವಿನಂತಿ, ನಿಮ್ಮ ಕೆ ವೆಂಕಟೇಶ್ ಶರ್ಮಾ. ನಮ್ಮ ದೇವಸ್ಥಾನದ ಅಡ್ರೆಸ್ಸು ವಿಳಾಸ ಈ ಥರ ಇರುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಭೈರವೇಶ್ವರ ನಗರ, ಸೆಕೆಂಡ್ ಮೈನ್, ನಾಗರಬಾವಿ ಮೈನ್ ರೋಡ್, ಬೆಂಗಳೂರು 72. ಮೂಡ್ಲಪಾಳ್ಯದಿಂದ ನಿಮಗೆ RV ಬಜಾಜ್ ಶೋರೂಮ್ ಸಿಕ್ಕತ್ತೆ. ಪಕ್ಕದ ಬಿಲ್ಡಿಂಗೆ ನಮ್ಮದು ಟೆಂಪಲ್ಲು. ಆಮೇಲೆ ತುಂಬ ಜನ ನಮಗೆ ಈ ವರ್ಷದ ಫಲ ಹೇಳಿ ಗುರುಗಳೇ ಅಂತ ತುಂಬ ಮೆಸೇಜ್ ಆಗ್ತಾಯಿದ್ದಾರೆ. ದಯವಿಟ್ಟು ಕ್ಷಮಿಸಿ. ನಮಗೆ ಹೊಸ ವರ್ಷ ಅಂತಂದರೆ ಜನವರಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ನಮಗೆ ಯುಗಾದಿಗೆ ಹೊಸ ವರ್ಷ ಬರುತ್ತೆ. ಆವತ್ತಿನ ದಿವಸ ನಿಮಗೆ ಶನಿ, ರಾಹು, ಕೇತು ಮತ್ತು ಗುರು ಎಲ್ಲ ಚೇಂಜ್ ಆಗ್ತಾರೆ. ನಾನು ನಿಮಗೆ ಸಂಪೂರ್ಣ ರಾಶಿಫಲ ಒಬ್ಬೊಬ್ಬರದ್ದು ಒಂದೊಂದು ರಾಶಿದು ಸಪ್ರೇಟಾಗಿ ನಿಮಗೆ ಮಾಡಿಕೊಡ್ತೇನೆ. ಅದಕ್ಕಾಗಿ ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದರೆ ಮಂಗಳವಾರ. ಆಮೇಲೆ ಸರ್ಪದೋಷಗಳು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನಾಗದೋಷ ಇದೆ, ಸರ್ಪದೋಷ ಇದೆ ಅಂತ. ಯಾವ ಸರ್ಪದೋಷ ಅಂತ ಹೇಳಬೇಕು ನೋಡಿ. ಒಂದು ನಿಮಗೆ ಅನಂತಕಾಳ ಸರ್ಪಯೋಗ, ಮತ್ತು ಕುಲಿಕ ಕಾಲ ಸರ್ಪಯೋಗ, ಮತ್ತು ವಾಸುಕಿ ಕಾಲ ಸರ್ಪಯೋಗ, ಮತ್ತು ಶಂಖಪಾಲ ಕಾಲ ಸರ್ಪಯೋಗ, ಪದ್ಮಕಾಳ ಸರ್ಪಯೋಗ, ಮಹಾಪದ್ಮಕಾಳ ಸರ್ಪಯೋಗ, ತಕ್ಷಕ ಕಾಳ ಸರ್ಪಯೋಗ, ಕರ್ಕೋಟಕ ಕಾಳ ಸರ್ಪಯೋಗ, ಶಂಖನಾದ ಕಾಳ ಸರ್ಪಯೋಗ, ಆಮೇಲೆ ಪಾತಕ ಕಾಳ ಸರ್ಪಯೋಗ, ವಿಷಾಕ್ತ ಕಾಳ ಸರ್ಪಯೋಗ, ಶೇಷನಾಗ ಕಾಳ ಸರ್ಪಯೋಗ, ಅದೃಶ್ಯಾರ್ಧ ಕಾಳ ಸರ್ಪಯೋಗ ಅಂತಕ್ಕಂಥದ್ದು ದೋಷಗಳು ಬರುತ್ತೆ. ನಮಗೆ ಜಾತಕದಲ್ಲಿ ಯಾವ ಸರ್ಪದೋಷ ಇದೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಹೋಗ್ತೀವಿ, ಸರ್ಪದೋಷ ನಾಗದೋಷ ಮಾಡಿಸ್ಕೊಂಬರ್ತೀವಿ, ಪರಿಹಾರ ಆಗಲ್ಲ. ಅದರಿಂದ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ದಿವಸ ಪರ್ವಕಾಲಗಳಲ್ಲಿ ನಾಗದೇವತಾ ಆರಾಧನೆ ಮಾಡ್ತಕ್ಕಂಥದ್ದಿದೆ. ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸ್ವಾತಿ ನಕ್ಷತ್ರ ಮತ್ತು ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ಇರುತ್ತೆ. ಏನೇ ದೋಷ ಇದ್ದರೂ ಸಹ ಗಣಪತಿ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಆಯುಷ್ಯ ಹೋಮ, ಆರೋಗ್ಯ ಹೋಮ, ಮೃತ್ಯುಂಜಯ ಹೋಮ ಮತ್ತು ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದಿದೆ. ನೋಡಿ, ಇದು ನಾಗದಂಡ ನಮಗೆ ತಲೆ ಮೇಲೆ ಇಡೋ ಅಷ್ಟೊತ್ತಿಗೆ ಯಾವ ಸರ್ಪದೋಷ ಇದೆ ಅಂತಕ್ಕಂಥದ್ದೇ ನಮಗೆ ಗೋಚರ ಆಗಿಬಿಡುತ್ತೆ. ಇವರಿಗೆ ಇಂಥದ್ದೇ ಕಾಳಸರ್ಪ ಯೋಗ ಇದೆ ಅಂತಕ್ಕಂಥದ್ದು ಗೋಚರ ಆಗುತ್ತೆ. ದಯವಿಟ್ಟು ಈ ನಮ್ಮ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಹಾಗೂ ಈ ನಾಗದಂಡ ನಿಮಗೆಲ್ಲೂ ಸಿಕ್ಕೋದಕ್ಕೆ ಕಾಣೋದಿಲ್ಲ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಾಗದಂಡ ಇರ್ತಕ್ಕಂಥದ್ದು. ಇದರಲ್ಲಿ ಮಂತ್ರಿಸಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ. ಆದರೆ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪ್ರಾರಬ್ಧ ಕರ್ಮಗಳು ಮತ್ತು ಕರ್ಮಫಲ ಯಾರನ್ನೂ ಬಿಡಲ್ಲ. ನಾವೇನಪ್ಪ ದಂಡ ಇಟ್ಟಾಶ್ನಿಕೆ ಸರ್ಪದೋಷ ನಿವಾರಣೆ ಆಗೋಗ್ಬಿಡುತ್ತಾ ಅಂತ ಕೆಲವರು ಕೇಳ್ತಾರೆ. ನೋಡಿ, ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವಿನ ರಕ್ಷ ಜನಾರ್ದನ. ನಾರಾಯಣನ್ ನಂಬಿದ್ರೆ ಇವತ್ತಲ್ಲ ನಾಳೆ ನಮಗೆ ಒಳ್ಳೆ ಫಲ ಸಿಕ್ಕತ್ತೆ. ಇವಾಗ ನಾವು ನೋಡಿ, ಬಸ್ಸಿಗೆ ಕಾಯ್ತಾ ಇರ್ತೀವಿ. ಆ ಬಸ್ ಬಂದರೂ ಬಂತು, ಇಲ್ಲದೇ ಇದ್ದರೂ ಇಲ್ಲ. ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಬರಲ್ಲ. ಇದೇ ಪ್ರತಿಫಲ. ಟ್ರೈನು ಅಷ್ಟೇ. ಇವಾಗ 8 ಗಂಟೆ ಅಂತ ಹೇಳ್ತೀವಿ, 11 ಗಂಟೆಗೆ ಬರ್ಬೋದು. 11 ಗಂಟೆಗೆ ಅಂತ ಟೈಮ್ ಇರುತ್ತೆ, 4 ಗಂಟೆಗೆ ಬರ್ಬೋದು. ಅದರಿಂದ ಈ ಪೂಜೆ ಫಲನೂ ಅಷ್ಟೇ ನಿಮಗೆ ಕ್ಷಣಿಕಕ್ಕೆ. ಯಾಕೆಂದರೆ ಕ್ಷುದ್ರ ದೇವತೆ ಆದರೆ ಬೇಗ ಫಲ ಕೊಡ್ತಾರೆ, ಬೇಗ ತೊಂದರೆಗಳು ಅನುಭವಿಸ್ತೀವಿ. ಇವರು ನಾವು ಸಾಯೋ ತನಕ ಫಲ ಕೊಡ್ತಕ್ಕಂಥದ್ದು. ನಾನು ನಾಗದೇವತಾ ಆರಾಧಕ. ಅದರಿಂದ ಏನೇ ಸರ್ಪದೋಷ ಇದ್ದರೂ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಏನೇ ಸರ್ಪದೋಷ ಇದ್ದರೂ ಸಹ ಪರಿಹಾರ ಮಾಡಿಕೊಡೋದಾಗುತ್ತದೆ. ಇಂತಿ ನಿಮ್ಮ ಕೆ ವೆಂಕಟೇಶ್ ಶರ್ಮಾ. ಹಾಗೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡ್ತಕ್ಕಂಥ ಅಭಿಮಾನ, ನೀವು ಕೊಡ್ತಕ್ಕಂಥ ಆಶೀರ್ವಾದ ನನಗೆ ಇನ್ನು ಮುಂದಕ್ಕೆ ಒಳ್ಳೆ ವಿಡಿಯೋ ಹಾಕಬೇಕು ಅಂತ ಇದ್ದೀನಿ. ಇನ್ನು ಮುಂದೆ ಬರ್ತಕ್ಕಂಥದ್ದಲ್ಲಿ ಏನು ದೋಷಗಳಿದ್ದರೂ ಸಹ ಒಳ್ಳೊಳ್ಳೆ ಮಂತ್ರ ಸಿಂಪಲ್ಲಾಗಿರ್ತಕ್ಕಂಥದ್ದು ಹಾಕ್ತಾ ಇರ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.